ಎಲ್ಲರಿಗೂ ನನ್ನ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ ನಾವು 2 ಅಂಕಿ ಸಂಖ್ಯೆಯ ಸಂಕಲನ, ವ್ಯವಕಲನ, ಗುಣಾಕಾರ ಹಾಗೂ ಭಾಗಾಕಾರ ಲೆಕ್ಕಗಳನ್ನು ಕಲಿಯೋಣ. ಮೊದಲನೆಯದಾಗಿ ಸಂಕಲನ ಲೆಕ್ಕಗಳನ್ನು ಮಾಡೋಣ. 24 + 35. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಕೂಡಿಸಿಕೊಳ್ಳೋಣ. 4ರಲ್ಲಿ 5 ಕೂಡಿಸಿದರೆ 9, 2ರಲ್ಲಿ 3 ಕೂಡಿಸಿದರೆ 5. ನೆಕ್ಸ್ಟ್ ನಾವು ವ್ಯವಕಲನ ಲೆಕ್ಕವನ್ನು ಮಾಡೋಣ. 75 - 32. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯಲ್ಲಿ ಕೆಳಗಿನ ಸಂಖ್ಯೆಯನ್ನು ಕಳೆಯೋಣ. 5ರಲ್ಲಿ 2 ಕಳೆದರೆ 3, 7ರಲ್ಲಿ 3 ಕಳೆದರೆ 4, ಉತ್ತರ 43. ನೆಕ್ಸ್ಟ್ ಗುಣಾಕಾರ ಲೆಕ್ಕವನ್ನು ಮಾಡೋಣ. 12 × 14. ಇಲ್ಲಿ ನಾವು ಈ ಮೇಲಿನ ಸಂಖ್ಯೆಯನ್ನು ಈಗ ಒಂದೊಂದಾಗಿ ಮೊದಲು 4ರಿಂದ ಗುಣಿಸೋಣ, ನಂತರ 1ರಿಂದ ಗುಣಿಸೋಣ. 4 × 2 = 8, 4 × 1 = 4. 8ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 × 2 = 2, 1 × 1 = 1. ಈಗ ನಾವು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಯನ್ನು ಕೂಡಿಸ್ಕೋಬೇಕು. 8ರ ಕೆಳಗಡೆ ಯಾವುದೇ ಅಂಕಿ ಇಲ್ಲ, ಅಧಿಕ ಚಿಹ್ನೆ ಇದೆ. ಹಾಗಾಗಿ ಈ 8ಅನ್ನು ಇಲ್ಲಿ ಹಾಗೆಯೇ ನಾವು ಬರೆದುಕೊಳ್ಳೋಣ. 4ರಲ್ಲಿ 2 ಕೂಡಿಸಿದರೆ 6 ಹಾಗೂ ಇದು 1, ಉತ್ತರ 168. ನೆಕ್ಸ್ಟ್ 84ಅನ್ನು ನಾವು 2ರಿಂದ ಭಾಗಿಸೋಣ. 2ರ ಮಗ್ಗೆಯಲ್ಲಿ 8 ಬರುತ್ತೆ. 2 × 8 = 2 × 4 = 8. 8ರಲ್ಲಿ 8 ಕಳೆದರೆ 0. ನಂತರ ನಾವು ಈ 4ಅನ್ನು ಕೆಳಗಡೆ ಇಳಿಸ್ಕೋಬೇಕು. 2ರ ಮಗ್ಗೆಯಲ್ಲಿ 4 ಬರುತ್ತೆ. 2 × 4 = 2 × 2 = 4. 4ರಲ್ಲಿ 4 ಕಳೆದರೆ 0. ಇಲ್ಲಿ ಶೇಷ 0 ಉಳಿದಿದೆ. ಇಲ್ಲಿ ನಮ್ಮ ಭಾಗಲಬ್ಧ 42. ನೆಕ್ಸ್ಟ್ 47 + 28. 7ರಲ್ಲಿ 8 ಕೂಡಿಸಿದರೆ 15. ಕೈಲ 1ಅನ್ನು ಮೇಲೆ ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 4ರಲ್ಲಿ 2 ಕೂಡಿಸಿದರೆ 6, 6ರಲ್ಲಿ ಕೈಲ 1 ಕೂಡಿಸಿದರೆ 7, ಉತ್ತರ 75. ನೆಕ್ಸ್ಟ್ 94 - 48. 4ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 4 ಇದ್ದಿದ್ದು 14 ಆಗುತ್ತೆ. ಕೈಲ ತೆಗೆದುಕೊಂಡ ಮೇಲೆ 14ರಲ್ಲಿ ನಾವು 8 ಕಳೆದರೆ 6 ಉಳಿಯುತ್ತೆ. 9ರಲ್ಲಿ 4 ಕಳೆದರೆ 5 ಉಳಿಯುತ್ತೆ. ಹಾಗೂ ಈ ಕೈಲ 1ಅನ್ನು ಕೂಡ ನಾವು ಇಲ್ಲಿ ಕಳೆಯಬೇಕು. ಅಂದರೆ 9ರಲ್ಲಿ 5 ಕಳೆದರೆ 4, ಉತ್ತರ 46. ನೆಕ್ಸ್ಟ್ 21 × 13. ಮೊದಲು ನಾವು 3ರಿಂದ ಈ ಮೇಲಿನ 2 ಅಂಕಿಗಳನ್ನು ಗುಣಿಸೋಣ, ನಂತರ 1ರಿಂದ ಗುಣಿಸೋಣ. 3 × 1 = 3, 3 × 2 = 6. 3ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 × 1 = 1, 1 × 2 = 3. 6ರಲ್ಲಿ 1 ಕೂಡಿಸಿದರೆ 7 ಹಾಗೂ ಇದು 2, ಉತ್ತರ 273. ನೆಕ್ಸ್ಟ್ 96ಅನ್ನು ನಾವು 6ರಿಂದ ಭಾಗಿಸೋಣ. 6ರ ಮಗ್ಗೆಯಲ್ಲಿ 9 ಬರಲ್ಲ, ಹಾಗಾಗಿ ಈ ಅಂಕಿಗಿಂತ ಚಿಕ್ಕ ಅಂಕಿ ಅಂದರೆ ಎಷ್ಟು ಬರುತ್ತೆ? 6 × 1 = 6, ಚಿಕ್ಕ ಅಂಕಿ 9ಕ್ಕಿಂತ ಚಿಕ್ಕ ಅಂಕಿ ಬರುತ್ತೆ. ಹಾಗಾಗಿ 6 × 1 = 6 ತೆಗೆದುಕೊಳ್ಳೋಣ. 9ರಲ್ಲಿ 6 ಕಳೆದರೆ 3. ನೆಕ್ಸ್ಟ್ ನಾವು ಈ 6ಅನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 36 ಆಗುತ್ತೆ. 6ರ ಮಗ್ಗೆಯಲ್ಲಿ 36 ಬರುತ್ತೆ. 6 × 36 = 6 × 6 = 36. 36ರಲ್ಲಿ ನಾವು 36 ಕಳೆದರೆ ಶೇಷ 0 ಉಳಿಯುತ್ತೆ. ಇಲ್ಲಿ ನಮ್ಮ ಭಾಗಲಬ್ಧ 16. ನೆಕ್ಸ್ಟ್ 56 + 33. 6ರಲ್ಲಿ 3 ಕೂಡಿಸಿದರೆ 9, 5ರಲ್ಲಿ 3 ಕೂಡಿಸಿದರೆ 8, ಉತ್ತರ 89. ನೆಕ್ಸ್ಟ್ 83 - 27. 3ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 3 ಇದ್ದಿದ್ದು 13 ಆಗುತ್ತೆ. ಈ 13ರಲ್ಲಿ 7 ಕಳೆದರೆ 6. 8ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 8ರಲ್ಲಿ 3 ಕಳೆದರೆ 5, ಉತ್ತರ 56. ನೆಕ್ಸ್ಟ್ 15 × 16. 6 × 5 = 30. 3 ಮೇಲೆ ಕೈಲವನ್ನು ಇಟ್ಟು ಕೆಳಗಡೆ 0 ಬರೆದುಕೊಳ್ಳೋಣ. 6 × 1 = 6. 6ರಲ್ಲಿ ಕೈಲ 3 ಸೇರಿಸಿದರೆ 9. 0ಯ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಇಡೋಣ. ಈಗ 1ರಿಂದ ಗುಣಿಸೋಣ. 1 × 5 = 5, 1 × 1 = 1, 0. 9ರಲ್ಲಿ 5 ಕೂಡಿಸಿದರೆ 14. ಕೈಲ 1ಅನ್ನು ಮೇಲೆ ಇಟ್ಟು ಕೆಳಗಡೆ 4 ಬರೆದುಕೊಳ್ಳೋಣ. 1ರಲ್ಲಿ ಕೈಲ 1 ಕೂಡಿಸಿದರೆ 2, ಉತ್ತರ 240.
ನೆಕ್ಸ್ಟ್ 72 ನಾವು 2ರಿಂದ ಭಾಗಿಸೋಣ. 2ರ ಮಗ್ಗಿಯಲ್ಲಿ 7 ಬರಲ್ಲ, ಹಾಗಾಗಿ ಇದಕ್ಕಿಂತ ಚಿಕ್ಕ ಅಂಕೆ ಅಂದರೆ ಎಷ್ಟು ಬರುತ್ತೆ? 6 ಬರುತ್ತೆ. 2 3 6. 7ರಲ್ಲಿ 6 ಕಳೆದರೆ 1 ಹಾಗೂ ಈ 2 ನಾವು ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 12 ಆಗುತ್ತೆ. 2ರ ಮಗ್ಗಿಯಲ್ಲಿ 12 ಬರುತ್ತೆ. 2 ಎಷ್ಟಲೇ 12, 2 6 12. 12ರಲ್ಲಿ ನಾವು 12 ಕಳೆದರೆ ಶೇಷ 0 ಉಳಿಯುತ್ತೆ. ಇಲ್ಲಿ ನಮ್ಮ ಭಾಗಲಬ್ಧ 36. ನೆಕ್ಸ್ಟ್ 62 + 19. 2ರಲ್ಲಿ 9 ಕೂಡಿಸಿದರೆ 11. ಕೈಲ 1 ಮೇಲೆ ಇಟ್ಟು ಕೆಳಗಡೆ 1 ಬರೆದುಕೊಳ್ಳೋಣ. 6ರಲ್ಲಿ 1 ಕೂಡಿಸಿದರೆ 7. 7ರಲ್ಲಿ ಕೈಲ 1 ಕೂಡಿಸಿದರೆ 8. ಉತ್ತರ 81. ನೆಕ್ಸ್ಟ್ 67 - 39. 7ರಲ್ಲಿ 9 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 7 ಇದ್ದಿದ್ದು 17 ಆಗುತ್ತೆ. ಈ 17ರಲ್ಲಿ 9 ಕಳೆದರೆ 8. 6ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 6ರಲ್ಲಿ 4 ಕಳೆದರೆ 2. ಉತ್ತರ 28. ನೆಕ್ಸ್ಟ್ 23 × 12. 2 3 6, 2 2 4. 6ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡಬೇಕು. ನಂತರ ಈ 1ರಿಂದ ಗುಣಿಸೋಣ. 1 3 3, 1 2 2, 6. 4ರಲ್ಲಿ 3 ಕೂಡಿಸಿದರೆ 7 ಹಾಗೂ ಇದು 2. ಉತ್ತರ 276. ನೆಕ್ಸ್ಟ್ 90ನ್ನು ನಾವು 5ರಿಂದ ಗುಣಿಸೋಣ. 5ರ ಮಗ್ಗಿಯಲ್ಲಿ 9 ಬರಲ್ಲ. 9ಕ್ಕಿಂತ ಚಿಕ್ಕ ಅಂಕೆ ಅಂದರೆ ಎಷ್ಟು ಬರುತ್ತೆ? 5 1 5 ಬರುತ್ತೆ. 5 1 5. 9ರಲ್ಲಿ 5 ಕಳೆದರೆ 4. ನಂತರ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 40 ಆಗುತ್ತೆ. 5ರ ಮಗ್ಗಿಯಲ್ಲಿ 40 ಬರುತ್ತೆ. 5 ಎಷ್ಟಲೇ 40, 5 8 40. 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್ 38 + 47. 8ರಲ್ಲಿ 7 ಕೂಡಿಸಿದರೆ 15. ಕೈಲ 1 ಮೇಲೆ ಇಟ್ಟು ಕೆಳಗಡೆ 5 ಬರೆದುಕೊಳ್ಳೋಣ. 3ರಲ್ಲಿ 4 ಕೂಡಿಸಿದರೆ 7. 7ರಲ್ಲಿ ಕೈಲ 1 ಕೂಡಿಸಿದರೆ 8. ಉತ್ತರ 85. ನೆಕ್ಸ್ಟ್ 58 - 24. 8ರಲ್ಲಿ 4 ಕಳೆದರೆ 4. 5ರಲ್ಲಿ 2 ಕಳೆದರೆ 3. ಉತ್ತರ 34. 21 × 15. 5 1 5, 5 2 10. 5ರ ಕೆಳಗಡೆ ಒಂದು ಅಧಿಕ ಚಿಹ್ನೆಯನ್ನು ಕೊಡೋಣ. ಈಗ 1ರಿಂದ ಗುಣಿಸೋಣ. 1 1 1, 1 2 2, 5. 0ಯಲ್ಲಿ 1 ಕೂಡಿಸಿದರೆ 1. 1ರಲ್ಲಿ 2 ಕೂಡಿಸಿದರೆ 3. ಉತ್ತರ 315. ನೆಕ್ಸ್ಟ್ 96ನ್ನು ನಾವು 2ರಿಂದ ಭಾಗಿಸೋಣ. 2ರ ಮಗ್ಗಿಯಲ್ಲಿ 9 ಬರಲ್ಲ, ಹಾಗಾಗಿ ಈ 9ಕ್ಕಿಂತ ಚಿಕ್ಕ ಅಂಕೆ ಅಂದರೆ ಎಷ್ಟು ಬರುತ್ತೆ? 2ರ ಮಗ್ಗಿಯಲ್ಲಿ 2 4 8 ಬರುತ್ತೆ. 2 4 8. 9ರಲ್ಲಿ 8 ಕಳೆದರೆ 1. ನಂತರ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 16 ಆಗುತ್ತೆ. 2ರ ಮಗ್ಗಿಯಲ್ಲಿ 16 ಬರುತ್ತೆ. 2 ಎಷ್ಟಲೇ 16, 2 8 16. 16ರಲ್ಲಿ 16 ಕಳೆದರೆ ಶೇಷ 0 ಉಳಿಯುತ್ತೆ. ಇಲ್ಲಿ ನಮ್ಮ ಭಾಗಲಬ್ಧ 48. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.